ನಿಮ್ಮ ದಡದಪುರದ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಗೆದ್ಬಿಟ್ರಲ್ಲ, ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಯ್ತದೆ. ಗಿಲ್ಲಿ ಅಣ್ಣ ಗೆದ್ದವ್ರಲ್ಲ, ಎಷ್ಟು ಖುಷಿ ಆಗ್ತಿದೆ? ಫುಲ್ ಖುಷಿ ಅಣ್ಣ. ಅವನು ನಮ್ಮೂರ ಮೊಮ್ಮಗ. ಅಕ್ಕ, ನಿಮ್ಮ ಗಿಲ್ಲಿ ನಟ ಅವರು ವಿನ್ ಆಗಿರೋದಕ್ಕೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ. ನಮಸ್ತೆ 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 ಎಲ್ರಿಗೂ ಬಾಯ್ 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 ಬಾಯ್. ಈಗ ಗಿಲ್ಲಿ ನಟ ಅವರ ಊರಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ವಾಪಸ್ ಈಗ ಮಳವಳ್ಳಿಗೆ ಆಟೋ ಹತ್ಕೊಂಡು ಕೂತಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ಗಿಲ್ಲಿ ನಟ ಅವರ ಊರಿಂದ ಆಟೋದಲ್ಲಿ ಮಳವಳ್ಳಿಗೆ ಹೋಗ್ತಾ ಇದ್ದೆ. ಮಳವಳ್ಳಿಗೆ ಹೋಗ್ಬೇಕಾದ್ರೆ ನಮ್ಮ ಆಟೋದಲ್ಲಿ ನಮ್ಮ ಅಣ್ಣವರೆಲ್ಲ ಸಿಗ್ತಾವ್ರೆ. ಅವರೆಲ್ಲ ಏನ್ ಹೇಳ್ತಾರೆ ಕೇಳ್ಬೇಡಣ, ಬನ್ನಿ. ನಮ್ಮ ಅಣ್ಣವ್ರಿದ್ರ. ಅಣ್ಣ ನಮಸ್ಕಾರ. ಖುಷಿನಾ? ಫುಲ್ ಖುಷಿ ಗೆದ್ದಿರೋದ್ಗೆ. ಇಲ್ಲಿ ಆಟೋ ಗೊತ್ತಲ್ಲ, ರಕ್ಷಿತ ತರ ಹೇಳ್ಬೇಕು, ಏನ್ ಹೇಳಕ್ ಬರಿಲ್ಲ ಅಂದ್ರೆ ಬೇಕು, ಯಾಕಂದ್ರೆ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು ನಾವು ಅಂತ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಮಲೆ ಅಂತ ಅಣ್ಣ. ಮಲ್ಲಣ್ಣ, ಈಗ ಗಿಲ್ಲಣ್ಣ ಗೆದ್ದವ್ರಲ್ಲ, ಎಷ್ಟು ಖುಷಿ ಆಗ್ತಿದೆ? ಫುಲ್ ಖುಷಿ ಅಣ್ಣ. ಈಗ ನೋಡಿ, ನಿಮ್ಮ ದಡದಪುರ ಊರಿನ ಹೆಸರನ್ನ ವರ್ಲ್ಡ್ ಫೇಮಸ್ ಮಾಡ್ಯಾವ್ರೆ. ಮಾಡಿರೋದ ಎಲ್ಲರಿಗೂ ಅನುಕೂಲ ಸ್ವಾಮಿ. ಈಗ ಯಾರನ್ನು ಈಗ ಎಷ್ಟೊಂದ್ ಜನ ಹುಡ್ಕೊಂಡ್ ಬರ್ತಾರೆ, ದಡದಪುರ ಎಲ್ಲ ಇದೆ ದಡದಪುರ ಎಲ್ಲ ಇದೆ ಅಂತ. ಮೊದ್ಲಿಗೆ ಹುಡ್ಕೊಂಡ್ ಬರ್ತಿದ್ರ? ಇಲ್ಲ, ಇವಾಗ ಬರ್ತಾರೆ ಎಲ್ಲ ಬರ್ತಾರೆ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದ್ ಬೆಳೆದಾಗ ಜನಗಳಿಗೆ ಗೊತ್ತಾಗೋದು. ಬೆಳೆದಲ್ಲಿ ಮುಂದಕ್ಕೆ ಹೋದ್ರೆ ಮುಂದಾಗ ಪರವಾಗಿಲ್ಲ ಅಂತ ಹೇಳೋದು ನಿಜ. ಹೌದು. ಬೆಳೆದಾಗ ಒಂದು ಊರಿನ ಹೆಸರು, ಹಾಗೆ ಅವರ ತಂದೆ ತಾಯಿಗೆ ಹೆಸರು ತರೋದು. ಹಾಗೇನೆ ನಿಮ್ಮ ಗಿಲ್ಲಿ ನಟನಿಗೆ ಹೇಳಕ್ ಇಷ್ಟ ಪಡ್ತೀರಾ? ಚೆನ್ನಾಗಿ ಆಗ್ಲಿ ಅಂತ ಇಷ್ಟಪಡ್ತೀವಿ ಅಣ್ಣ. ಚೆನ್ನಾಗಿ ಆಡಾಯ್ತು, ಈಗ ಗೆದ್ದಾಯ್ತು. ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಮಾಡ್ಲಿ, ಡೈರೆಕ್ಷನ್ ಮಾಡ್ಲಿ ಅಂತ ಹಾರೈಸ್ತೀರಾ? ಮುಂದುವರೆಗೆ ಹೋಗಿ ಯಾವ ಫಿಲಮ್ಗಾರು ಚೆನ್ನಾಗಿ ಮಾಡ್ಬೇಕು ಅವನು. ನೀವು ನೋಡ್ಬೇಕು ಥಿಯೇಟರ್ ಅಲ್ಲಿ. ನೋಡ್ತೀವಿ ಸ್ವಾಮಿ. ಅವ್ರದ್ದು ಇಂಟರ್ವ್ಯೂ ಹೇಳಿದ್ರು, ನನಗೆ ಸುಮಾರು ಜನ ಹಿಂಗೆ ಕಾಲ ಎಳ್ದಿದ್ರು, ಇನ್ ಮುಂದೆ ನಾವೆಲ್ಲ ಥಿಯೇಟರ್ ಅಲ್ಲಿ ಸಿನಿಮಾಗಳು ಬರ್ತಾವಂತ ಹೇಳಿದ್ರು. ಇನ್ ಮುಂದೆ ನೋಡ್ತೀರಾ ಥಿಯೇಟರ್ ಅಲ್ಲಿ? ನೋಡ್ತೀವಿ ಅಣ್ಣ. ಧನ್ಯವಾದಗಳಣ್ಣ. ಧನ್ಯವಾದಗಳು. ಅಕ್ಕ ನಮಸ್ತೆ. ನಮಸ್ತೆ. ಅಕ್ಕ, ಹೆಂಗೆ ನಿಮ್ಮ ದಡದಪುರದ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಗೆದ್ಬಿಟ್ರಲ್ಲ, ಎಷ್ಟು ಖುಷಿ ಆಗ್ತಿದೆ? ಖುಷಿ ಆಯ್ತದೆ. ಖುಷಿ ಆಗ್ತಿದೆ. ಈಗ ಇನ್ನೇನು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಬರ್ತಾವ್ರೆ. ಒಳ್ಳೆ ಇದಾಯ್ತು ಅದಪ್ಪ ನೀವಂಗ. ಹಾಗೇನೆ ನಿಮ್ಮ ಗಿಲ್ಲಿ ನಟ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ದಿಟ್ಟಕಪ್ಪ ಹೆಸರು. ಅವ್ರು ಮಾತಾಡೋಣ. ಹೌದಾ? ಅವ್ರು ಬೆಂಗಳೂರವ್ರು ಮಾಡೋನಲ್ಲಿ. ಹೌದಾ? ನಮ್ಗೆ ಎಲ್ಲ ಸಂತೋಷ, ಎಲ್ಲ ಹಳ್ಳಿಗೂ ನಮ್ಗೆ ಇದೆ ಒಬ್ರು ಆಗದಪ್ಪ ಅದು. ಇಡೀ ಕರ್ನಾಟಕನೇ ಸಂಭ್ರಮಿಸ್ತಾ ಇದೆ ತಾನಪ್ಪ. ಒಬ್ರಾಗದ ತಾನೆ. ಇದಕ್ಕೆ ಈ ಒಂದು ಸಂಭ್ರಮ ನೋಡಿ ನಿಮಗೂ ಖುಷಿ ಆಗಿದೆ. ತುಂಬಾ ಧನ್ಯವಾದಗಳು ನಿಮಗೆ. ನಿಮಗೂ ಧನ್ಯವಾದಗಳು. ನಿಮ್ಮ ಮನೆಯ ಮಗನ ತರ ಬೆಳೆಸಿದಿರಾ, ಇನ್ನು ಮುಂದೆ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಸರಿ, ಆಯ್ತಮ್ಮ, ಬಾಯಪ್ಪ. ನಮ್ಮೂರಲ್ಲಿ ಆಗಿ ಒಂದು ವಾರ ಆಯ್ತು ಹೇಳಿ. ಖುಷಿ ಆಯ್ತು. ನಾವೇನು ಬರಲ್ಲ, ಹುಡುಗರು ಬೈದ್ರು ಕಣಪ್ಪ. ನಾವೇನೋ ಬರ್ಲಿಲ್ಲ, ಹುಡುಗರು ಬೈದ್ರು. ತುಂಬಾ ಖುಷಿ ಆಯ್ತು. ಅವನು ನಮ್ಮೂರ ಮೊಮ್ಮಗ ಅನ್ನೋದಕ್ಕೋಸ್ಕರ ಇನ್ನು ಅವ್ನ್ ಮಾಡೋ ಮಾತು ಇದು ಎಲ್ಲ ತುಂಬಾ ಇಷ್ಟ ಆಗಿ ತುಂಬಾ ಖುಷಿ ಆಯ್ತು. ಇಲ್ಲಿಗೆ ಅವನು ಇನ್ನ ಮುಂದೆ ಬಂದು ಚೆನ್ನಾಗಿ ಇಂಪ್ರೂವ್ ಆಗ್ಲಿ ಇನ್ನ ಅಂತ ಇಷ್ಟಪಡ್ತೀವಿ. ಹೌದು, ಸಿನಿಮಾಗಳು ಮಾಡ್ಲಿ, ನೋಡ್ಲಿ ಅಂತ ಇಷ್ಟಪಡ್ತೀವಿ. ನೋಡ್ತೀವಿ. ಅಕ್ಕ ನಮಸ್ಕಾರ. ಅಕ್ಕ, ನಿಮ್ಮ ಗಿಲ್ಲಿ ನಟ ಅವರು ವಿನ್ ಆಗಿರೋದಕ್ಕೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ. ಗಿಲ್ಲಿ ನಟ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಅವರು ಒಂದು ಇದ್ರಲ್ಲಿ ಬರ್ಲಿ, ಒಂದ್ ಧಾರಾವಾಹಿ, ಒಂದ್ ಫಿಲಮ್ ಎಲ್ಲ ಬರ್ಲಿ ಅಂತ ತುಂಬಾ ಖುಷಿಯಾಗಿದೆ. ಅವರು ಮೊದ್ಲಿಗೆ ಒಂದು ಸಣ್ಣ ಪಾತ್ರದಲ್ಲಿ ಬಂದಿದ್ರಂತೆ ಟಿವಿಯಲ್ಲಿ, ಅದಕ್ಕೆ ಇಷ್ಟ ಖುಷಿ ಪಟ್ಟಿದ್ರಂತೆ. ಈಗ ಇನ್ಮೇಲೆ ದೊಡ್ಡ ದೊಡ್ಡ ಪರದೆ ಮೇಲೆ ಬರ್ತಾವ್ರೆ, ಆಲ್ರೆಡಿ ಡೆವಿಲ್ ಅಲ್ಲಿ ಬಂದವ್ರೆ. ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಯ್ತೈತೆ ಬಿಡಿ. ನಿಮ್ಮ ದಡದಪುರದವರಿಗೆಲ್ಲ ತುಂಬಾ ಖುಷಿನಾ? ಖುಷಿ.
ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್. ಈ ನಮ್ಮ ಪಟ್ಟಣ ಶೆಟ್ಟಿ ಸರ್ ನಂದು ಆಟೋ ಚಾರ್ಜ್ ಕೊಟ್ಬಿಟ್ರು ನೋಡಿ. ನಮ್ಮ ಅಣ್ಣವರೆಲ್ಲ ಬಾಯ್ ಹೇಳ್ತವ್ರೆ. ಅಣ್ಣ ಬಾಯ್ ಕಾಣ ಬಾಯ್. ಎಲ್ರಿಗೂ ಬಾಯ್ ಬಾಯ್ ಬಾಯ್. ತುಂಬಾ ಚೆನ್ನಾಗಿ ಮಾತಾಡಿದ್ರ. ನಿಮ್ಮ ಒಂದು ಪ್ರತಿಭೆಗೆ ಸಪೋರ್ಟ್ ಮಾಡಿದಿರಾ. ತುಂಬಾ ಥ್ಯಾಂಕ್ಸ್. ನಮಸ್ತೆ 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 ಎಲ್ರಿಗೂ ಬಾಯ್ 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 ಬಾಯ್. ಅಕ್ಕ ಎಲ್ರಿಗೂ ಬಾಯ್ ಬಾಯ್. ನೋಡಿ ನಮ್ಮ ಅಕ್ಕರೆಲ್ಲ ಬಾಯ್ ಹೇಳ್ತಾರೆ. ನಮಗೆ ಇಷ್ಟು ಪ್ರೀತಿ ಕೊಡ್ತಾರೆ ಅಂದ್ರೆ ಇನ್ನು ಅವ್ರವ್ರಿಗೆ ಎಷ್ಟು ಹಂಚ್ಬೋದು. ಸರ್ ತುಂಬಾ ಥ್ಯಾಂಕ್ಸ್ ಸರ್. ನಮ್ನೆಲ್ಲ ಸೇಫ್ಟಿಯಾಗಿ ಕರ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು.